ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಸ್ಯಾಂಡಲ್ವುಡ್ಡಲ್ಲಿ ಸಾಕಷ್ಟು ಹಿರಿಯ ನಟರು ಅವ್ರದ್ದೇ ಆದಂಥ ಒಂದು ಮಾರ್ಗದರ್ಶನದಲ್ಲಿ ಇದ್ದಾರೆ. ಅದರಲ್ಲೂ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಕೂಡ ಒಬ್ಬರು. ಇತ್ತೀಚೆಗೆ ಒಂದು ಘಟನೆ ಆಯಿತು, ಅವರ ಒಂದು ಸಮಾಧಿಯನ್ನು ತೆರವು ಮಾಡಿದ್ರು. ಏನೇನೋ ವಿಚಾರಗಳಿಂದ ಬಾಲಣ್ಣ ಅವರ ಫ್ಯಾಮಿಲಿ ಅವ್ರ ಜಾಗದಲ್ಲಿ ಮಾಡಿದರು, ಕೋರ್ಟ್ ಆದೇಶ ಕೊಟ್ಟು ತೆಗೀತು. ಈ ಕಡೆ ಮೈಸೂರಲ್ಲಿ ಬೇರೆ ಸ್ಮಾರಕ ಮಾಡ್ತಿದ್ದಾರೆ ಅಂತ ಇದು ನೋಡಿ ಫ್ಯಾನ್ಸ್, ವಿಷ್ಣು ಸರ್ ಫ್ಯಾನ್ಸ್ ಏನು ಮಾಡಿದ್ರು, ಭಾಳ ನಮಗೆ ನೋವಾಯಿತು. ಒಬ್ಬ ಮೇರು ನಟನಿಗೆ ಸಮಾಧಿಗೆ ಇಲ್ಲಿ ಜಾಗ ಇಲ್ಲ ಅನ್ನೋ ವಿಚಾರ ಕೂಡ ಚರ್ಚೆ ಆಯಿತು. ಅವರು ದರ್ಶನ್ ಅವರು ವಿಷ್ಣುವರ್ಧನ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಈ ಬಂಧನ ಒಂದು ಫಿಲಮಲ್ಲಿ. ಅವ್ರ ಜೊತೆ ಒಡನಾಟ ಕೂಡ ಸಾಕಷ್ಟು ಇತ್ತು. ಅದ್ರ ಜೊತೆ ಸಾಕಷ್ಟು ಸ್ಟಾರ್ ಹೀರೋಗಳು ಕೂಡ ವಿಷ್ಣುವರ್ಧನ್ ಸರ್ರ ಹೆಸರು ಹೇಳ್ಕೊಂಡಾಗಿರ್ಬೋದು, ಅವ್ರ ಜೊತೆ ಒಡನಾಟ ಇಟ್ಕೊಂಡು ಕೂಡ ಬೆಳೆದಿದ್ದಾರೆ. ಈ ಒಂದು ಸಮಾಧಿ ವಿಚಾರದಲ್ಲಿ ಯಾರು ಕೂಡ ಧ್ವನಿ ಎತ್ತಲಿಲ್ಲ. ಫ್ಯಾನ್ಸು ನಾವು ಇಷ್ಟೊಂದು ಇದು ಮಾಡ್ತಾಯಿದ್ವಿ, ಕೈಯಿಂದ ನಾವೇ ಕೂಡ ದುಡ್ಡು ಹಾಕಿ ಆ ಜಾಗ ಖರೀದಿ ಮಾಡೋಣ. ನೀವು ವಿಷ್ಣು ಸರ್ ಹೆಸರು ಹೇಳ್ಕೊಂಬಂದ್ರಿ, ಇವಾಗ ಸಮಾಧಿನೇ ಇಲ್ಲ, ಇವಾಗಲೇ ನೀವು ಮಾತಾಡ್ತಾ ಇಲ್ಲ ಅನ್ನೋ ವಿಚಾರ ಚರ್ಚೆ ಆಗ್ತಿದೆ. ನೀವೇನು ಹೇಳ್ತೀರಾ ಸರ್? ಈಗ ಅಣ್ಣವರು ತೀರ್ಕೊಂಡಾಗ ಅದೇ ಕಂಠೀರವ ಸ್ಟುಡಿಯೋ ಅಂತ ಮಾಡಿದ್ರು. ಅದಾದಮೇಲೆ ಅಂಬರೀಷ್ ಅವ್ರನ್ನೂ ಕೂಡ ಕಂಠೀರವ ಸ್ಟುಡಿಯೋ ಅಂತ. ನೆಕ್ಸ್ಟು ವಿಷ್ಣುವರ್ಧನ್ ಅವ್ರದ್ದು ಕೂಡ ಕಂಠೀರವ ಸ್ಟುಡಿಯೋದಲ್ಲೇ ಅವರೆಲ್ಲ ಯಾಕಂದರೆ ಲೆಜೆಂಡ್ರೀಸು ಸರ್. ಅಲ್ಲೇ ಮಾಡಬೇಕು ಅಂತ ಇದ್ದಿದ್ದು. ಏನಕ್ಕೆ ಅಂದರೆ ಇಲ್ಲಿ ಕ್ಯಾಸ್ಟಿಸಮ್ ಅನ್ನೋದು ಬಂತು ಸರ್. ಇವರು ಬ್ರಾಹ್ಮಿನ್ಸು, ಇವ್ರನ್ನ ಯಾತಕ್ಕೆ ಕರ್ಕೊಂಬಂದು ಅಲ್ಲಿ ಹಾಕಬೇಕು. ಸರಿ ಆಯಿತು, ಸಪ್ರೇಟಾಗಿ ಅಂದರೆ ಈಗ ಬಾಲಣ್ಣ ಅವರ ಸ್ಟುಡಿಯೋದಲ್ಲಿ ಮಾಡಿದಾರಲ್ವಾ, ಅದಕ್ಕೆ ಫಸ್ಟು ಧ್ವನಿ ಎತ್ತಿದ್ದೆ ರವಿ ಶ್ರೀವತ್ಸ ಅವರು ಸರ್. ಡೆಡ್ಲಿ ಸೋಮ ಚಿತ್ರದ ನಿರ್ದೇಶಕರು, ಇವರೇ ಫಸ್ಟು ಧ್ವನಿ ಎತ್ತಿದ್ದು. ಇಲ್ಲ ಅಂದರೆ ಆ ಸೌಂಡ್ ಆಗ್ತಾ ಇರಲಿಲ್ಲ ಅಲ್ಲಿಗೆ. ಯಾಕಂದರೆ ರವಿ ಶ್ರೀವತ್ಸ ಅವ್ರನ್ನ ನಾನು ಈಗ ಹತ್ರದಿಂದ ನೋಡಿದ್ದೀನಿ ಸರ್. ಅವರು ಸಿಕ್ಕಾಪಟ್ಟೆ ವಿಷ್ಣುವರ್ಧನ್ ಅವರ ಫ್ಯಾನ್ ಅವರು. ಆಮೇಲೆ ಅವ್ರ ಜೊತೆ ಒಂದು 15 ವರ್ಷ ಅವ್ರ ಮನೇಲಿ ಇದ್ದವರು. ಅವ್ರ ಕತೆಗಳಿಗೆ ಸಂಭಾಷಣೆಗಳೆಲ್ಲ ಬರಿತಾ ಇದ್ದವರು. ನಾನು ಅವ್ರ ಮನೆಗೆ ಹೋಗಿದ್ದಾಗ, ಈಗ ರೀಸೆಂಟಾಗಿ ಹೋಗಿದ್ದೆ ಸರ್, ಒಂದು 2-3 ಮಂತ್ಸ್ ಬ್ಯಾಕು. ಅದಕ್ಕೆ ಸರ್ ನೀವೇನು ಸರ್ ಇಷ್ಟು ದೂರ ಮನೆ ಮಾಡ್ಕೊಂಬಿಟ್ಟಿದ್ದೀರಾ, ಈ ಟ್ರಾಫಿಕಲ್ಲೆಲ್ಲ ಟೈಮಿಗೆ ರೀಚ್ ಮಾಡೋಕ್ಕಾಗಲ್ಲ ಸರ್ ಅಂದೆ. ಬಾಯಿಲು ನಿಮಿಷ ಅಂದ್ಬಿಟ್ಟು ಕಿಟಕಿ ಸ್ಕ್ರೀನ್ ತೆಗೆದ್ರು ಸರ್. ಅಲ್ಲಿ ನೋಡಿದ ಏನು ಕಾಣಿಸ್ತಾ ಇದೆ ಅಂದರು. ಸರ್ ಹೌದು, ವಿಷ್ಣು ಸರ್ ಸಮಾಧಿ ಕಾಣಿಸ್ತಾ ಇದೆ. ನನ್ನ ಗುರುಗಳು ಎಲ್ಲಿರ್ತಾರೆ ನಾನು ಅಲ್ಲಿ ಇರಬೇಕು, ಇದನ್ನು ನಾನು ಆಸೆ ಪಡ್ತೀನಿ ಅಂತ ಹೇಳಿದ್ರು. ನನಗೆ ಏನು ಗುರು ಇವ್ರ ಧ್ವನಿ, ಅದು ರವಿ ಶ್ರೀವತ್ಸ ಅವ್ರ ಧ್ವನಿ ಎತ್ತಲಿಲ್ಲ ಅಂದರೆ ಇಲ್ಲಿವರೆಗೂ ರೀಚ್ ಆಗ್ತಾ ಇರಲಿಲ್ಲ. ಆಮೇಲೆ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದಾಗಿತ್ತು ಸರ್. ಅಟ್ಲೀಸ್ಟು ಈ ಥರ ಆ ಜಾಗ ಏನಾದರೂ ಬೇಕು ಅಂತ ಅಂದಾಗ ಫಿಲಮ್ ಚೇಂಬರ್ ಅವ್ರಿಗೆ ಹೋಗಿ ನಾವು ಆ ಜಾಗನ ಹೊಡೆದಾಕ್ತಾ ಇದ್ದೀವಿ, ಇಲ್ಲಾಂದರೆ ನಿಮ್ಮಲ್ಲಿ ಯಾರಾದರೂ ಪರ್ಚೇಸ್ ಮಾಡೋರು ಇದ್ದಾರಾ, ಅಷ್ಟು ಜಾಗ ಮಾತ್ರ ಏನಕ್ಕಾದರೂ ಒಂದು ಉಪಯೋಗ ಆಗೋ ಥರ ಆಗ್ತಿತ್ತು ಸರ್. ಯಾಕಂದರೆ ವಿಷ್ಣುವರ್ಧನ್ ಸರ್ರು ಒಳ್ಳೊಳ್ಳೆ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅವ್ರಿಗೂ ಒಳ್ಳೆ ಸಿಕ್ಕಾಬಟ್ಟೆ ಅಭಿಮಾನಿಗಳಿದ್ದರು ಸರ್. ಅವ್ರ ನಟನೆಯಲ್ಲಿ ಅವ್ರು ಕಷ್ಟಪಟ್ಟು ಬಂದವರು ಅವರು ಕೂಡ. ಆ ಟೈಮಲ್ಲಿ ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದಾಗಿತ್ತು ಸರ್. ಈಗ ನೋಡಿ ಸುದೀಪ್ ಸರ್ ಬಂದಿದ್ದಾರೆ ಮುಂದೆಗಡೆ, ಒಂದು ಸ್ಮಾರಕ ಮಾಡೋಣ ಅಂತ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸರ್. ಇವಾಗ ವಿಷ್ಣು ಸರ್ನ ಸುದೀಪ್ ಸರಲ್ಲಿ ನೋಡ್ತಾ ಇದ್ದಾರೆ ಸರ್ ಜನಗಳು. ಸೊ ಏನಂದರೆ ಒಂದು ಸ್ಟುಡಿಯೋ ಮಾಡ್ಬೋದಾಗಿತ್ತು ಆ ಜಾಗದಲ್ಲಿ, ಅಥವಾ ಈಗ ಹೆಂಗೆ ಅಭಯ್ ನಾಡು ಸ್ಟುಡಿಯೋ ಥರನೇ ಶೂಟಿಂಗಿಗೆ ಆ ರೀತಿ ಕೊಡ್ಬೋದಾಗಿತ್ತು, ಬಾಡಿಗೆಗೆ ಗೌರ್ಮೆಂಟ್ ಅವ್ರು ಆ ರೀತಿ ಮಾಡೋ ಥರ ಇದ್ದರೆ. ಬಟ್ ಇಂಥ ಕಚಡ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು, ಒಬ್ಬರಿಗೆ ಹೇಳ್ದೆ ಇನ್ಫಾರ್ಮೇಷನ್ ಕೊಡದೆ. ಯಾಕಂದರೆ ಎಷ್ಟೋ ಜನ ಅವ್ರ ಆತ್ಮ ಇನ್ನೂ ಅಲ್ಲೇ ಇರುತ್ತೆ ಅಂತ ಅಂದ್ಕೊಂಡಿದ್ದಾರೆ ಸರ್. ಇವಾಗ ಹೆಂಗಾಗುತ್ತೆ ಅಂದರೆ, ಈಗ ಮೈಸೂರಲ್ಲಿ ಇದು ಮಾಡ್ತು ಅಂದಾಗ ಈಗ 150 ಕಿಲೋಮೀಟ್ರ್ ಯಾರು ಹೋಗ್ತಾರೆ ಸರ್ ಅಷ್ಟು ದೂರ? ಇಲ್ಲಿಂದ ಇಲ್ಲಿ ಬರೋ ಇದು ಯಾವುದಕ್ಕಾದ್ರೂ ಒಂದು ಪೂಜೆಗೆ ಕರೆದ್ರೆ ಇಲ್ಲಿಂದ ಇಲ್ಲಿಗೆ ಬರೋಲ್ಲ. ಮಳೆ ಬರ್ತಿದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಅಯ್ಯೋ ಅಷ್ಟು ದೂರ ಬರಬೇಕಾ ಅಂತಾರೆ. ಈ 150 ಕಿಲೋಮೀಟ್ರ್ ಯಾರು ಹೋಗಿ ನೋಡ್ತಾರೆ ಸರ್? ಅದಕ್ಕೆ ಈಗ ಸುದೀಪ್ ಅವರು ಈಗ ಇಲ್ಲಿ ಕೆಂಗೇರಿಯಲ್ಲೇನೋ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಸರ್. ಅವ್ರು ಹುಟ್ಟಿದ ಹಬ್ಬದ ದಿನಾನೇ. ಆದಷ್ಟು ಬೇಗ ಅದು ಒಳ್ಳೇದಾಗಲಿ ಸರ್, ಆ ಕೆಲಸ ಎಲ್ಲ ಸುಗಮವಾಗಿ ಆಗಲಿ ಸರ್, ಏನೋ ಅಡೆತಡೆಗಳಿಲ್ಲದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.